ಈ ವ್ಯಕ್ತಿ ಉಲ್ಟಾ ಹೊಡೆದ ಕಾರಣ ಏನು ಅನ್ನೋ ಯಾರೂ ವಿಚಾರ ಮಾಡಲಿಲ್ಲ. ಜೊತೆಗೆ ಆರೋಪ ಮಾಡಿದರು, ಕೋಟಿಗಳಲ್ಲಿ ಇವತ್ತು ದುಡ್ಡು ಬಂದದ, ಅದಕ್ಕೆ ಉಲ್ಟಾ ಹೊಡೆದಿದ್ದಾನ, ಹಾಗೆ ಹೀಗೆ ಕೊಟ್ಟವ್ರು ಯಾರು ತೊಗೊಂಡವ್ರು ಯಾರು. ಒಂದೇ ಕೊಟ್ಟಿದ್ರೆ ಇವತ್ತು 1 ಲಕ್ಷ ರೂಪಾಯಿ ಕೊಡಿಸೋದಾಗಿ 15 ದಿವಸ ವೇಟ್ ಮಾಡ್ಬೇಕಾಗಿತ್ತ. ಬಿಡುಗಡೆ ಮಾಡಿದ ಜೈಲ ಪಾಪ ಗ್ಯಾರಂಟಿ ಹಣ ಕಟ್ಟಲಿಕ್ಕೆ ಆಗ್ತಾಯಿಲ್ಲ. 1 ಲಕ್ಷ ರೂಪಾಯಿ, 1 ಲಕ್ಷ ಕೋಟಿಯಲ್ಲಿ ತೊಗೊಂಡಿದ್ದಾನೆ, ವ್ಯವಹಾರ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯದನ? ಒಬ್ಬ ದಲಿತ, ಒಬ್ಬ ದುಡಿಯುವ ವರ್ಗದವ, ಅದರಲ್ಲೂ ಹೆಣ ಹೂಡುವಂಥ ವ್ಯಕ್ತಿ, ಆ ಕರ್ಮ ಮಾಡುವಂಥ ಕೆಲಸ ಮಾಡುವಂಥ ವ್ಯಕ್ತಿ, ಅಂಥ ವ್ಯಕ್ತಿ ತನಗನಿಸಿದ್ದ ಸತ್ಯಗಳನ್ನು ಹೇಳಲಿಕ್ಕೆ ಬಂದಾಗ ಆದಂಥ ತೊಂದರೆಗಳನ್ನು ನಾವು ಈಗ ನೋಡಿದ್ದೀವಿ ಇಲ್ಲಿವರೆಗೆ. ಕೊನೆಗೆ ಅವಳಿಂದ ಸುಳ್ಳು ಮಾತಾಡ್ಸಲಿಕ್ಕೆ ಹೆಚ್ಚೇ ಬಿಡ್ತೀವಿ ವ್ಯವಸ್ಥೆ ಅಂತಾಳೆ. ಯಾಕಂದರೆ ಈ ಒಂದು ಪ್ರಾಕ್ಟೀಸ್ ಆಗಿದಂಗೆ ಆಗಿತ್ತು ಭೀಮಗ. ಅದಷ್ಟು ಧೈರ್ಯ ಮಾಡ್ಕೊಂಡಿದ್ದೆ. ಯಾಕಂದರೆ ಸಾಕಷ್ಟು ಜನ ಅವಾಗ ಧೈರ್ಯ ತುಂಬಿದ್ರು, ಇಲ್ಲಾಂದ್ರೆ ಬರ್ತಾನೆ ಇರಲಿಲ್ಲ ಪಾಪ. ಒಂದು ರೀತಿ ಮುಗ್ದಿದ್ದ ನಾವು ಮನುಷ್ಯ ನೋಡಿದರೆ, ಮಾತಾಡುವ ಶೈಲಿ ಅದು ನೋಡಿದ ಮುಗ್ಧ ಮನುಷ್ಯ. ಇವತ್ತು ಅವ್ರಿಗೆ ಅನಿಸ್ತದೆ, ನಾ ಯಾಕೆ ಸತ್ಯ ಹೇಳಲಿಕ್ಕೆ ಹೋದ್ನಪ್ಪ, ನನಗೆ ನಾ ಚೆನ್ನಾಗಿದ್ದೆನಲ್ಲ, ಯಾಕೆ ಮಾಡ್ಲಿಕ್ಕೆ ಹೋದ್ನೆ ಅಂತೇಳಿ. ಯಾರೂ ನಿಲ್ಲಿಲ್ಲ, ತಿಮ್ರೋಡಿ ನಿಲ್ಲಿಲ್ಲ, ಮಟ್ಟಿನವ್ರು ನಿಲ್ಲಿಲ್ಲ, ಅವರು ಉಳ್ಕೊಳ್ಳೋದು ಹೆಚ್ಚಾಗಿದೆ ಇವತ್ತು. ಅದು ಈ ಕಡೆ ಅಂತ ದಿನನಿತ್ಯ ಟೀಕೆ ಟಿಪ್ಪಣಿಗಳು ಕೇಳೋದು ತಪ್ಪಲಿಲ್ಲ. ಇವು ವಿದೇಶಿ ದುಡ್ಡು ಬರ್ತದೆ ತೋಡು ಹೇಳ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ, ಹಾಳು ಮಾಡ್ತಾ ಇದ್ದಾನೆ, ಹಿಂದೂ ಧರ್ಮ ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳಿಸ್ಕೊಂಡು ಅವ್ರು ಪ್ರಸಂಗ ಬಂತು. ಮನೆಯಲ್ಲಿ ಯಾರು ನಮ್ಮಂಥ ಪ್ರಸಂಗ ಬಂತು. ಇಲ್ಲ ಯಾಕೆ ಬಂತಂದ್ರೆ 164 ಆರಂಭದಲ್ಲಿ ಬಂದಾಗ ವಕೀಲರ ಮೂಲಕ ಸಬ್ಮಿಟ್ ಮಾಡಿದಂಥ ಈ ಒಂದು ಸತ್ಯ ಹೇಳ್ತಾ ಇದ್ದೀನಿ ಅನ್ನುವಂಥ ಮಾತು ನಂತರದಲ್ಲಿ